ಎಲ್ರಿಗೂ ನಮಸ್ಕಾರ ಬಂಧುಗಳೇ. ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೆಯ ಜಯಂತಿಯ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸೇರಿದ್ದೀವಿ. ವೇದಿಕೆ ಮೇಲೆ ಮೈಸೂರಿನ ಮಹಾರಾಣಿಯವರು ವೇದಿಕೆ ಮೇಲೆ ಇದ್ದಾರೆ. ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಹಾಗೆ ಪರಮ ಪೂಜ್ಯ ಶ್ರೀಗಳು ಬಂದಿದ್ದಾರೆ, ಅವರಿಗೂ ನಮಸ್ಕಾರವನ್ನು ತಿಳಿಸ್ತಾ, ನಿಮ್ಮೆಲ್ಲರ ನೆಚ್ಚಿನ ಮಹಾರಾಜರು, ನಮ್ಮ ಸಂಸದರು, ಯುವಕರಿಗೆ ಮಾದರಿಯಾಗಿ ನಡ್ಕೋತಾ ಇರುವಂಥ ಮೈಸೂರಿನ ನಮ್ಮ ಸಂಸದರಾದಂಥ ಯದುವೀರ್ ಸರ್ ಅವರಿಗೆ ನಮಸ್ಕರಿಸ್ತಾ, ಇವತ್ತು ನಾವೊಂದು ಒಳ್ಳೆಯ ಕಾರ್ಯಕ್ರಮದ ನಿಮಿತ್ತ ನೀವೆಲ್ಲರೂ ಸೇರಿದ್ದೀವಿ. ಈಗಾಗಲೇ ಮೆರವಣಿಗೆಯು ತಡವಾಗಿ ಪ್ರಾರಂಭ ಆಗ್ತಾ ಇದೆ. ಅವ್ರು ಹೇಳಿದಂಗೆ ಈಗಾಗಲೇ ಬಿಸಿಲು ಶುರುವಾಗಿದೆ ಮತ್ತು ನಾವು KR ಸರ್ಕಲಲ್ಲಿ ಪ್ರೊಸೆಷನನ್ನು ಸಮಾಪ್ತಿಯನ್ನು ಮಾಡ್ತೀವಿ. ಇಡೀ ಭಾರತಕ್ಕಷ್ಟೇ ಇಲ್ಲ, ಇಡೀ ಜಗತ್ತಿಗೆ ಒಂದು ಒಳ್ಳೆಯ ರಸ್ತೆ ಹೇಗಿರಬೇಕು, ಒಂದು ಒಳ್ಳೆಯ ಚರಂಡಿ ಹೇಗಿರಬೇಕು, ಆಡಳಿತದ ವ್ಯವಸ್ಥೆ ಹೇಗಿರಬೇಕು ಅಂತ ಜಗತ್ತೇ ಮೆಚ್ಚಿ ಇವತ್ತು ಕೊಂಡಾಡ್ತಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತದ. ಇವತ್ತು ನಾವೆಲ್ಲ ಏನು ನೋಡ್ತಾ ಇದ್ದೀವಿ? ಇವತ್ತು ನಾವು ಯಾವುದನ್ನ ಅಸ್ಪೃಶ್ಯತೆ ನಿವಾರಣೆ ಅಂತ ಹೇಳ್ತಾ ಇದ್ದೀವಿ, ಅದು ಅವತ್ತು ಅಸ್ಪೃಶ್ಯತೆ ನಿವಾರಣೆಗೆ ಮೊಟ್ಟ ಮೊದಲ ನಾಂದಿ ಹಾಡಿದಂಥವ್ರು ಯಾರಪ್ಪ ಅಂದರೆ ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳೇ. ಇವತ್ತು ಅದು ರಿಸರ್ವೇಷನ್ನಿಂದ ಹಿಡಿದು ಪೂಜೆ ಕೈಂಕರ್ಯದಿಂದ ಹಿಡಿದು ಇಡೀ ಮೈಸೂರು ಅಷ್ಟೇ ಅಲ್ಲ, ಜಗತ್ತೇ ನಿಬ್ಬೆರಗಾಗಿ ಎಲ್ಲ ಪ್ರಥಮಗಳನ್ನು ಏನಾದರೂ ಆಗಿದೆ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಅಂದರೆ ಆ ಎಲ್ಲ ಪ್ರಥಮಗಳ ಮೂಲ ಕಾರಣಕರ್ತರು ನಮ್ಮ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯನ್ನು ತಂದುಕೊಡ್ತು. ಇವತ್ತು ನಮ್ಮನ್ನು ವಿಧಾನಸಭೆಯಲ್ಲಿ ಪರಿಚಯ ಮಾಡಬೇಕಾದ್ರೆ ನಮ್ಮ ಕ್ಷೇತ್ರದ ಹೆಸರು ಹೇಳಿದಾಗ ಮೈಸೂರಿನ 3 ಶಾಸಕರಿಗೂ ಅದೊಂದು ಸೌಭಾಗ್ಯ ಅಂತ ಅನ್ಕೋತೀನಿ. ಅದರಲ್ಲೂ ನಮ್ದೊಂದು ವಿಶೇಷ ಅಂದರೆ ನಾನು ಆಯ್ಕೆ ಆಗಿರೋದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜ ಹೆಸರು. ಈ ರೀತಿಯಲ್ಲಿ ಮೈಸೂರು 3 ಕ್ಷೇತ್ರಕ್ಕೆ 3 ಶಾಸಕರು ಮಹಾರಾಜರ ಹೆಸರಿನಲ್ಲಿ ಆಯ್ಕೆ ಆಗಿರುವಂಥ ಕ್ಷೇತ್ರಗಳು. ನಾವು ಆ ರೀತಿಯಲ್ಲಿ ಇವತ್ತು ಇಡೀ ಜಗತ್ತೆ ಕೊಂಡಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಅವರ 142ನೇ ಜನ್ಮದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ತಾನೇ ಮಹಾರಾಣಿಯವರು ಸ್ಕಾಲರ್ಶಿಪ್ಪನ್ನು ಘೋಷಣೆಯನ್ನು ಮಾಡಿದರೆ, ನಾಲ್ವಡಿ ಕೃಷ್ಣರಾಜ ಅವರ ಹೆಸರಿನಲ್ಲೇ ಮಾಡಿರುವಂಥ ಸ್ಕಾಲರ್ಶಿಪ್ಪಿಗೆ ಅವ್ರಿಗೂ ನಾನು ಹೃತ್ಪೂರ್ವಕವಾದಂಥ ನಮಸ್ಕಾರನ ಅಭಿನಂದನೆಯನ್ನು ಹೇಳ್ತಾ 4 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ.